ಮಿಶ್ರತಳಿ ಕರು ಸಾಕಾಣಿಕೆ. ಇಂದಿನ ಕರು ನಾಳಿನ ಹಸು. ಇಂದು ಜನಿಸಿದ ಕರು ಮುಂದೊಂದು ದಿನ ಹೆಚ್ಚು ಹಾಲು ಉತ್ಪಾದಿಸುವ ಹಸುವಾಗಿ ಹೊರಹೊಮ್ಮುವಂತಾಗಲು ಹಾಲು ಉತ್ಪಾದಕರು ಕರುಗಳ ಪಾಲನೆಯಲ್ಲಿ ಕೆಲವು ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕಾಗಿರುತ್ತದೆ. ಅವುಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಕರು ಜನನವಾಗುತ್ತಿದ್ದಂತೆ ಕರು ಪಾಲನೆ ದೃಷ್ಟಿಯಿಂದ ನಾವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸವೆಂದರೆ ಮೂಗು ಅಥವಾ ಮೂತಿಯ ಮೇಲಿನ ಲೋಳೆಯನ್ನು ಒರೆಸಿ ತೆಗೆಯಬೇಕು. ಕರು ಸರಾಗವಾಗಿ ಉಸಿರಾಡಲು ಇದು ಅನುಕೂಲತೆಯನ್ನು ಕಲ್ಪಿಸಿಕೊಡಲಿದೆ. ಹೊಕ್ಕಳ ಬಳ್ಳಿಯನ್ನು ಬುಡದಿಂದ ಸುಮಾರು 1 ಇಂಚು ದೂರದಲ್ಲಿ ದಾರದ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ದಾರದ ಗಂಟಿನಿಂದ ಸುಮಾರು 1 ಇಂಚು ದೂರದಲ್ಲಿ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿ ತೆಗೆಯಬೇಕು. ಬಳಿಕ ಅಲ್ಲಿಗೆ ಟಿಂಚರ್ ಅಯೋಡಿನ್ ದ್ರಾವಣವನ್ನು ಲೇಪನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಭವಿಷ್ಯದಲ್ಲಿ ಕರುಗಳನ್ನು ಹೊಕ್ಕಳ ಹುಣ್ಣು, ಕರುಳಬೇನೆ, ನ್ಯುಮೋನಿಯಾ ಹಾಗೂ ಕಾಲುಗಳ ಗಂಟು ಬೇನೆಯಿಂದ ರಕ್ಷಿಸಬಹುದಾಗಿದೆ. ಜನನವಾದ 30 ನಿಮಿಷಗಳೊಳಗಾಗಿ ಕರುಗಳಿಗೆ ಕುಡಿಯಲು ಗಿಣ್ಣು ಹಾಲನ್ನು ಪೂರೈಕೆ ಮಾಡಬೇಕು. ಹಾಲು ಕುಡಿಯಲು ಕರುವನ್ನು ಕೆಚ್ಚಲಿಗೆ ಬಿಡದೆ ಪ್ರತ್ಯೇಕ ಪಾತ್ರೆಯಲ್ಲಿಟ್ಟು ಕುಡಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ದಿನವೊಂದಕ್ಕೆ ದೇಹ ತೂಕದ 1/10 ಭಾಗದಷ್ಟು ಪ್ರಮಾಣದಲ್ಲಿ ಕರುವಿಗೆ ಗಿಣ್ಣು ಹಾಲನ್ನು ಪೂರೈಕೆ ಮಾಡಬೇಕು. ಉದಾಹರಣೆಗೆ ಕರುವಿನ ದೇಹ ತೂಕ 30 ಕೆಜಿ ಇದೆ ಎಂದಾಗಿದ್ದರೆ ದೇಹ ತೂಕದ 1/10 ಭಾಗ ಅಂದರೆ 3 ಕೆಜಿ ದಿನದಲ್ಲಿ 3-4 ಬಾರಿ ಕುಡಿಸುವ ಒಟ್ಟು ಪ್ರಮಾಣ 3 ಕೆಜಿ ಎಂದು ಪರಿಗಣಿಸಬೇಕು. ಗಿಣ್ಣು ಹಾಲನ್ನು ಕರುವಿಗೆ ವಾರವಿಡೀ ಪೂರೈಕೆ ಮಾಡಲಾಗುತ್ತದೆಯಾದರೂ ಮೊದಲ 30 ನಿಮಿಷಗಳೊಳಗಾಗಿ ಕುಡಿಸುವ ಗಿಣ್ಣು ಹಾಲಿನಿಂದ ಸಿಗುವ ಲಾಭ ಗರಿಷ್ಠ ಮಟ್ಟದ್ದಾಗಿರುತ್ತದೆ. ಕರು ಜನನವಾದ ಬಳಿಕ ಮೊದಲ 3 ತಿಂಗಳು ಕರುಗಳನ್ನು ಕಾಯಿಲೆಗಳಿಂದ ರಕ್ಷಣೆ ಮಾಡುವ ಹೊಣೆಗಾರಿಕೆ ಗಿಣ್ಣು ಹಾಲಿನದ್ದಾಗಿದೆ. ಏಕೆಂದರೆ ಇದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಲಿದೆ. ತಡ ಮಾಡಿ ಕುಡಿಸುವ ಗಿಣ್ಣು ಹಾಲಿನಿಂದ ಕರುಗಳಿಗೆ ಈ ಲಾಭ ದೊರಕುವುದಿಲ್ಲ ಎಂಬ ಅಂಶವನ್ನು ಹೈನುಗಾರರು ನೆನಪಿಡಬೇಕು. ನವಜಾತ ಕರುಗಳಿಗೆ 15 ದಿನಗಳ ಪ್ರಾಯದಲ್ಲಿ ಜಂತುಹುಳು ನಾಶಕ ಔಷಧಿಯನ್ನು ನೀಡಬೇಕು. ನವಜಾತ ಕರುಗಳಿಗೆ 15ರಿಂದ 20 ದಿನಗಳ ಪ್ರಾಯದಲ್ಲಿ ಕೊಂಬಿನ ಮೊಗ್ಗುಗಳನ್ನು ಪಶು ವೈದ್ಯರ ನೆರವಿನಿಂದ ಸುಡಿಸಬೇಕು. ನವಜಾತ ಕರುಗಳಿಗೆ 15 ದಿನಗಳ ಪ್ರಾಯದಲ್ಲಿ 100 ಗ್ರಾಂನಷ್ಟು ಕಾಫ್ ಸ್ಟಾರ್ಟರ್ ಅಂದರೆ ಕರುಗಳ ಬಳಕೆಗೆಂದು ಸಿದ್ಧಪಡಿಸಲಾಗಿರುವ ಪ್ರಾರಂಭಿಕ ಪಶು ಆಹಾರವನ್ನು ಪೂರೈಕೆ ಮಾಡಲು ಆರಂಭಿಸಿ ನಂತರದ ದಿನಗಳಲ್ಲಿ ದಿನಂಪ್ರತಿ 10 ಗ್ರಾಂನಷ್ಟು ಹೆಚ್ಚಳ ಮಾಡುತ್ತಾ ಪೂರೈಕೆಯ ಪ್ರಮಾಣ 2 ಕೆಜಿ ತಲುಪುವವರೆಗೆ ನೀಡಿಕೆಯನ್ನು ಮುಂದುವರೆಸುತ್ತಾ ಸಾಗಬೇಕು. ನವಜಾತ ಕರುಗಳು 4 ವಾರ ಪ್ರಾಯ ಮುಕ್ತಾಯಗೊಳ್ಳುವಷ್ಟರಲ್ಲಿ ಹುಲ್ಲು ಮೇಯಲು ಆರಂಭಿಸುತ್ತವೆ. ಈ ಹಂತದಲ್ಲಿ ಕರುಗಳಿಗೆ ಎಳಸಾದ ಹುಲ್ಲನ್ನು ಸ್ವಚ್ಛ ಮಾಡಿ ಪೂರೈಕೆ ಮಾಡಬೇಕು. 4 ತಿಂಗಳ ಪ್ರಾಯದ ಬಳಿಕ ಕರುಗಳಿಗೆ ಸಾಮಾನ್ಯವಾಗಿ ಸಾಂಕ್ರಾಮಿಕ ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡಲು ಲಸಿಕೆಯನ್ನು ಮಾಡಿಸಬೇಕು. ಕರುಗಳನ್ನು ಗಾಳಿ ಬೆಳಕಿಗೆ ಕೊರತೆ ಇರದ ಪ್ರತ್ಯೇಕ ಕೋಣೆಯಲ್ಲಿ ಸಾಕಾಣಿಕೆ ಮಾಡಬೇಕು. ಹೀಗೆ ಕರುಗಳ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಅವು ಬೆಳವಣಿಗೆಯಲ್ಲಿ ಉತ್ತಮಗೊಂಡು ಭವಿಷ್ಯದಲ್ಲಿ ಉತ್ತಮ ಹೈನು ರಾಸುಗಳಾಗಿ ರೂಪುಗೊಳ್ಳುತ್ತವೆ. ವಾಣಿಜ್ಯ ಹೈನುಗಾರಿಕೆಗೆ ಬೇಕಾದ ಕರುಗಳನ್ನು ರೈತರು ತಮ್ಮಲ್ಲೇ ಅಭಿವೃದ್ಧಿಪಡಿಸಿಕೊಳ್ಳುವುದರಿಂದ
ರಾಸುಗಳ ಖರೀದಿಗೆ ಹೂಡಬೇಕಾದ ಬಂಡವಾಳವನ್ನು ನಿಯಂತ್ರಿಸಿದಂತಾಗುತ್ತದೆ. ಈ ಮೂಲಕ ಹೈನುಗಾರಿಕೆ ಲಾಭದಾಯಕವಾಗಲಿದೆ.